ಶ್ರೀಯುತ ಬೈರೇಶ್ವರವರು ಕೇವಲ ಒಬ್ಬ ಕೃಷಿಕರಲ್ಲ, ಕೇವಲ ಒಬ್ಬ ಜೇನು ಸಾಕಾಣಿಕೆದಾರರಲ್ಲ, ಕೇವಲ ಒಬ್ಬ ಹೈನೋದ್ಯಮಿಯಲ್ಲ, ಕೇವಲ ಸಂಪನ್ಮೂಲ ವ್ಯಕ್ತಿಯಲ್ಲ. ಇವರು ಇವೆಲ್ಲವನ್ನು ಮೈಗೂಡಿಸಿಕೊಂಡು ಒಬ್ಬ ಸಮಗ್ರ ಸಾವಯವ ಕೃಷಿಕರಾಗಿ ಹೊರಹೊಮ್ಮಿದವರು. ಇವರ ಜ್ಞಾನ ಅಪರಿಮಿತವಾದದ್ದು. ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವರ ಸೇವೆ ಅನನ್ಯವಾದದ್ದು. ಇವರಿಂದಲೇ ಈ ದಿನ ನಾವು ವಾಸ್ತು ಕೃಷಿಯ ಬಗ್ಗೆ ಹಾಗೂ ವಿಶ್ವ ಜೇನು ಸಾಕಾಣಿಕೆಯನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಂಡ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುನ್ನ ದಯಮಾಡಿ ಯಾರ್ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇವೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ ಇರಲಿ ಸ್ನೇಹಿತರೆ. ಬೆಳೆ ಆಯಿತು ನೋಡಿ. ನಾನು ನಂಬರ್ ಕೊಡ್ತೀನಿ. 24 ಜನ ಏನು ಡಿಸ್ಟಿಕಲ್ಲಿ ಇದ್ದಾರೋ, ನಮ್ಮ ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು, ಇವರಿಗೆ 1 ಎಕರೆ ಜಮೀನಲ್ಲಿ ಮನೆ ಇದೆ, ಗೋಬರ್ ಗ್ಯಾಸ್ ಇದೆ, ಸೋಲಾರ್ ಲೈಟ್ ಇದೆ, ಅಲ್ಲಿ ದನಿನ ಕೊಟ್ಟುಗಳೆಲ್ಲ ಇದೆ. 1 ಎಕರೆಯಲ್ಲಿ 8 ರಿಂದ 12 ಲಕ್ಷ ದುಡಿಮೆ ಮಾಡಿಸ್ಕೊಂಡು ಮಾಡಿದ್ದೀವಿ. ಎಷ್ಟು ಹೇಳಿ? ಯಾಕೆ ಮಾಡಬಾರ್ದು ಅಂದರೆ ನೋಡಿ, ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಜವಾಗಿ ಅಲ್ಲಿ ಜಮೀನಿದ್ದು ಮನೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾನಲ್ಲ, ಕೂಲಿ ಇಲ್ದಂಗಿದ್ದು ಅದು ದುಡ್ಡು ಉಳಿತು ನಮಗೆ. ಆಮೇಲೆ ಅದರೊಳಗೆ ಆ ತರಕಾರಿ ಒಂದು ಬಾರ್ಡ್ರಲ್ಲಿ ಏನೋ ನೇಪಿಯರ್ ಶೆಪ್ಪೆನೋ ಬೇರೆ ಒಂದು ಕಿಂಗ್ 31 ಶೆಪ್ಪೆನೋ ಹಾಕ್ಕೊಂಡ್ರೆ ಟೋಟಲಿ ಅದು ಕಟಿಂಗ್ಸ್ ಬತ್ತಾನೆ ಇರುತ್ತೆ. ಟೋಟಲಿ ಒಂದು ಕಡೆಯಿಂದ ಹೋಗೋದಷ್ಟೊತ್ತಿಗೆ ಒಂದು ಕಡೆಯಿಂದ 2 ಆಕಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾವುದನ್ನು ನಿಮಗೆ ಒಣಮೇವು ಕಮ್ಮಿ ಹಾಕ್ಕೊಂಡು 1-2 ಆಕಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಎಷ್ಟರಲ್ಲಿ? 1 ಎಕರೆಯಲ್ಲಿ. ಅದು ಬಾರ್ಡ್ರು. ಇದು ತೆಂಗಿಡ ಇದೆಯಲ್ಲ ಸರ್, ಈ ಸೆಂಟ್ರಲ್ ಹಚ್ಚಿ ಏನು ಮಾಡುತ್ತೆ, ಇಲ್ಲಿ ಕೆಲಸ ವೇಸ್ಟ್ ತಾನೆ. 1 ಲೈನ್ ಹಚ್ಚಿದ್ರೆ ನಿಮ್ದು ಅದು ಬೂಡ ಎಕ್ಸ್ಟೆಂಡ್ ಆಗಿ ದಪ್ಪ ಆಗುತ್ತೆ ಅಲ್ವಾ. ಇಲ್ಲಿ ವಾಸ್ತು ಕೃಷಿ ಅಂತ ಏನು ಮಾಡ್ತೀವಿ ಅಂದರೆ 4 ಭಾಗ ಮಾಡ್ತೀವಿ. ಯಾವ್ದೇಳಿ ನೋಡಿ, ಇದು ಕೇಳಿ. ಇದು ನಂಬರ್ 1, ಇದು 2 ಆಗುತ್ತೆ, ಇದು 3, ಇದು 4. ಇಲ್ಲಿ ನಿಮ್ಮದು ಕಳೆನಾಶಕನ ಹೊಡ್ಕೊಳ್ಳಿ, ಏನಾರ ಹೊಡ್ಕೊಳ್ಳಿ, ಈ ಜಮೀನಿಂದು ಆ ಜಮೀನಿಗೆ ಹೋಗಂಗಿಲ್ಲ ನೀರು. ಟೋಟಲಿ ಭದ್ರವಾಗಿರಬೇಕು. ಯಾವ್ದೇಳಿ? ಯಾವುದಕ್ಕೂ ಒಂದು ಪಾಯಿಂಟು ಹರಿದಾಡಂಗಿರಲ್ಲ. ಅದ್ರ ಥರ ಫಸ್ಟು ನಾವು ಗ್ರಿಪ್ ಮಾಡ್ಕೋಬೇಕು. ಇದು ಕಳೆನಾಶಕರ ಹೊಡ್ಕೊಳ್ಳಿ, 2 ಟೈಮ್ ಬ್ಯಾಸನಾರ ಹೊಡ್ಕೊಳ್ಳಿ, ನಿಮ್ಮ ಇಷ್ಟ. ಅದು ನಿಮ್ಮ ಕೆಮಿಕಲ್ ಗೊಬ್ಬರನ ಹಾಕೊಳ್ಳಿ, ನಿಮ್ಮ ಚಾಯ್ಸ್. ಅದು ಈ ಒಂದು ಇದಕ್ಕೆ ನೀವೇ ಮಾಮೂಲಿ ಅಳವಡಿಸ್ಕೊಂತೀರ ಅದು ಮಾಡಿರಿ. ಇಲ್ಲಿ 1 ಟೈಮ್ ಬ್ಯಾಸ ಮಾಡಿ, ಈ ಒಂದು ಇದಕ್ಕೆ ಎಷ್ಟು ಹೇಳಿ? 1 ಟೈಮ್ ಬ್ಯಾಸ ಮಾಡಿ. ಆದರೆ ಅರ್ಧ ಕೆ ಜಿ ಇದಕ್ಕೆ ಗೊಬ್ಬರ ಹಾಕ್ತಿರಲ್ಲ, ಇದು ಕಳೆನಾಶಕ ಹೊಡಿಬೇಡಿ, ಅರ್ಧ ಕೆ ಜಿ ಗೊಬ್ಬರ ಹಾಕಿರಿ ಕೆಮಿಕಲ್ಲ. ಒಂದು ಮೆಥಡ್ ಆಯಿತು. ಇದೇನು ಈ ಮೆಥಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಯಿತು. 3ನೇ ಮೆಥಡ್ ಏನು ಮಾಡಿ ಗೊತ್ತಾ? ಇದು ಏನು ಇಲ್ಲದೆ ಅಲ್ಲಿರೋಂಥ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಅಷ್ಟೂ ಮಲ್ಚಿಂಗ್ ಮಾಡಬೇಕು. ಯಾವುದಕ್ಕೆ ಹೇಳಿ? ಈ ಏನು ಭೂಮಿಗೆ ಈ ಬೀಳುತ್ತಲ್ವ ಅಷ್ಟೂ ಮಲ್ಚಿಂಗ್ ಮಾಡಬೇಕು ಪೂರ್ತಿ, ಟೋಟಲಿ ಭೂಮಿನೇ. ಇದಕ್ಕೆ ಯಾವುದೇ ಥರದ ಕಳೆನಾಶಕ ಹೊಡೆಯಂಗಿಲ್ಲ, ಏನೂ ಇಲ್ಲ. ನೀರು ಕೊಡಬೇಕು, ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಇದಕ್ಕೆ. ಯಾವುದಕ್ಕೆ ಹೇಳಿ? 3ನೇದಕ್ಕೆ ಅಂದರೆ ಮಲ್ಚಿಂಗ್ ಆಗಿರ್ಬೇಕು ಪೂರ್ತಿ. ಅಂದರೆ ರಾ ಮೆಟೀರಿಯಲ್ಸು ನೀವು ಎಲ್ಲಿ ತರ್ತಿರೋ ಗೊತ್ತಿಲ್ಲ, ಟೋಟಲಿ ಭೂಮಿನೇ ಮಲ್ಚಿಂಗ್ ಆಗಬೇಕು. ಈ ಮೆಥಡು ಯಾವುದು? ಮಲ್ಚಿಂಗ್ ಮಾಡ್ತಾರೆ. ಒಂದು ಸರಿ ಮಾಡಿದ್ರೆ ದಿನೇಶ್ 6 ತಿಂಗಳು ಮಲ್ಚಿಂಗ್ ಮತ್ತೆ ಬರಲ್ಲ. ಒಂದು ಸರಿ ಅಪ್ಲೈ ಮಾಡಿದರೆ ನಾವು ಈ ಥರನ 6 ತಿಂಗಳು ಮತ್ತೆ ಬರಲ್ಲ. ಇದು ಆಯಿತಾ? ಇದಕ್ಕೇನು ಹೇಳಿ? ಮಲ್ಚಿಂಗು ಮತ್ತು ಬರೇ ಗೊಬ್ಬರ. ಇಲ್ಲಿ ನೋಡಿ, ಇದಕ್ಕೆ ಬನ್ನಿ. ಇಲ್ಲಿಗೆ ಬಂದಾಗ ಇದಕ್ಕೆ ಹಸಿರೆಲೆ ಗೊಬ್ಬರ, ಇದಕ್ಕೆ ಯಾವ್ದು ಹೇಳಿ? ಹಸಿರೆಲೆ ಗೊಬ್ಬರ. ಇದಕ್ಕೆ ಮಲ್ಚಿಂಗ್ ಇಲ್ಲ, ವೆಲ್ವೆಟ್ ಬೀಮ್ಸು, ಗೆಣಸು ಅವ್ರು ಹಾಕ್ಬೋದು. ನೀವು ಜೀವಾಮೃತನಾರ ಕೊಡ್ಬೋದು. ನಿಮ್ಮ ಅದು ಮಲ್ಚಿಂಗ್, ಅದು ನಿಮ್ಮ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಏನಾರ ಅಲಸಂದೆ ಏನಾರ ಮಾಡ್ಕೋಬೋದು. ಇಲ್ಲಿ ನೋಡಿ, ನಿಮ್ಮ 1 ಎಕರೆ ಜಮೀನಲ್ಲಿ 4 ಪ್ರಯೋಗ. ಪಟೇಲ್ ಅವರೇ, ನೀವೇ ಸೈನ್ಸಿಸ್ಟ್ರು, ನೀವೇ ಡಾಕ್ಟ್ರು. ಯಾವುದಕ್ಕೆ ಹೇಳಿ? ನೀವು ಒಂದು ಸೆಂಟ್ರಲ್ಲಿ ನಿಂತ್ಕೊಂಡಾಗ 4 ಕಡೆಗೆ ತಿರ್ಕೊಂಡು ನೋಡಿದರೆ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಲ್ವಾ. ಮಾಡ್ಬೋದಲ್ಲ? ಎಷ್ಟು ವರ್ಷ ಬೇಕು ಇದಕ್ಕೆ ಪ್ರಯೋಗ? 3 ವರ್ಷ ಬೇಕು. 1 ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. 3 ವರ್ಷ ಬೇಕೇ ಬೇಕು. ಫೈನಲ್ ನಾವು ರಿಸಲ್ಟ್ ತಿಳ್ಕೊಂತೀವಿ ಅಂದರೆ ಎಷ್ಟು ಹೇಳಿ? 3 ವರ್ಷಕ್ಕೆ ಒಂದು ಸ್ವಲ್ಪ ಯಾರ ಬಂದು ಬುದ್ಧಿ ಐತೆ, ಬೆಂಕಿ ಬೀಳುತ್ತೆ, ಹಿಂಗೆ ಯಾಕೆ ಮಲ್ಚಿಂಗ್ ಮಾಡಿದೆ ಅಂದರೆ ನಾಳೆ ಹೋಗಿ ತೆಗೆದಾಕಾರ ಜನ ಐತೆ. ಅವರು ನಿಮ್ಮನ್ನು ನೋಡಿರ್ತಾರೆ, ನೋಡಿ ಬಂದು ಒಂದು ಸ್ವಲ್ಪ ಏನಾರ ಅವರು ಬೆಂಕಿ ಕಟ್ಟಿ ಗೀಜಲ್ಲ ರೀ, ನಿಮಗೆ ಗೀಜಿ ಹೋಗ್ತಾರೆ ಅವರು. ಆದರೆ ನಾವೇನು ಗೊತ್ತಾ, ಬೆಂಕಿ ಬಿದ್ದರೂ ಪರವಾಗಿಲ್ಲ, ಕೆಡ್ಸೋ ಒಂದು ಮೆಥಡ್ ಇದೆ, ಕೆಡಿಸ್ಕೊಂತೀವಿ ಅಂತೇಳಿ. ಹೇಳ್ತೀನಿ ಕೇಳಿ. ಈ ಮಲ್ಚಿಂಗ್ ಮಾಡಿರ್ತೀರಲ್ಲ ದಿನೇಶಣ್ಣರೇ,
ಬಾಡ್ರಿ ಮಾತ್ರ ಒಂದು 2 ಅಡಿಯ ಯಾವುದೇ ಕಾರಣಕ್ಕೂ ಬದಿಗೆ ಟಚ್ ಮಾಡಬೇಡಿ. ಯಾವ್ದು ಹೇಳಿ, ಎಲ್ಲೇ ಬಂದ್ಲಿ ತಗಲಬಾರ್ದು ಸರ್. ಈಗ ನಿಮ್ದು ಈ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ 2 ಅಡಿನ ಏನಿದೆಯಲ್ಲ ನಟರಾಜನ್ ಕುರ್ತಿದೆಯಲ್ಲ ಅಲ್ಲಿವರೆಗೂ ಕ್ಲೀನ್ ಇರಬೇಕು. ಸುಡದಿದ್ರು ಅದು ನಾನು ಹೇಳ್ತಿರೋದು ಇದು ಕವರ್ ಇರಬೇಕು ಅಲ್ವಾ. ನೋಡಿ ಈ ಮೆಥಡ್ ಅನ್ನ ಫಸ್ಟ್ ಅಳವಡಿಸ್ಕೊಳ್ಳಿ. 1 ಎಕರೆ ನಾನು 10 ಎಕರೆ ಜಮೀನು ಇರ್ಬೋದು, ನನಗೆ ಬೇಕಾಗಿಲ್ಲ ರೀ. ನೀವು 10 ಎಕರೆ ಜಮೀನು ನಿಮಗಿರಲಿ, ನನಗೆ ಬೇಕಾಗಿಲ್ಲ. ನಾನು 1 ಎಕರೆ ಜಮೀನಲ್ಲಿ ಫಸ್ಟು ಇಂಪಾರ್ಟೆಂಟು ನಾವು ವಾಸ್ತುಕೃಷಿ ಅಂತ ಹೇಳ್ತೀವಿ. ನಮ್ಮ ಜಮೀನು ನಾವು ಮನೆಗೆ ಕಿಚನ್ನು, ದೇವ್ರ ಮನೆ, ಹಾಲು ಯಾವ ಥರನ ವಾಸ್ತುಕೃಷಿ ಮಾಡ್ಕೊಂಡಿರ್ತೀವೋ ಇಲ್ಲಿ ಸೇಮ್ ವಾಸ್ತುಕೃಷಿ. ಈಶಾನ್ ಮೂಲಿಗೆ ಏನಿರಬೇಕು? ಹಾಂ, ಈಶಾನ್ ಮೂಲಿಗೆ ಇಲ್ಲಿ ಅಲ್ಲ ಸಂಪಲ್ಲ, ಇಲ್ಲಿ ಎಲೆ ಇದು ಹಸಿರೆಲೆ ಗೊಬ್ಬರ ಇರಬೇಕು ನಮ್ಮ ಜಮೀನಲ್ಲಿ ಅಲ್ವಾ. ಇದು ಕಿರಣ್ ಅವರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ನಾವು 18 ವರ್ಷದಿಂದ ಪ್ರಯೋಗ ಮಾಡ್ಕೊಂಡು ಬಂದಿದ್ವಿ. ಈಗ ದಿನೇಶಣ್ಣ 23 ವರ್ಷ ಆಯ್ತು ನಮ್ಮದು ಬೇಸ ಮಾಡಿಲ್ಲ. 5 ಎಕರೆ ಎಷ್ಟು ವರ್ಷ ಹೇಳಿ ಅಲ್ವಾ. ಬೇಸ ಮಾಡಿಲ್ಲ, ಟ್ಯಾಕ್ಟ್ರ್ ಇಳಿಸಿಲ್ಲ, ಏನಿಲ್ಲ, ಎಲ್ಲ ಕೈಯಲ್ಲಿ ಅರ್ತೆ 60 ಥರದ ಐಟಮನ್ನು ಬೆಳೆದಿದ್ವಿ ನಾವು ಅಲ್ವಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ರೈತರ ಮಗಾಗಿ ಪ್ರಯೋಗ ಮಾಡ್ದೇ ಅಲ್ವಾ. ಪ್ರಯೋಗ ಮಾಡ್ದಲೇ ನಾವು ಅದನ್ನು ಹೇಳ್ಕೋದ್ರೆ ಅದು ರಾಂಗ್ ರಾಂಗ್ ಮೆಥಡ್ ಆಗುತ್ತೆ. ಫಸ್ಟ್ ನಮಗೆ ನಮ್ಮ ರಾ ಮೆಟೀರಿಯಲ್ಸಲ್ಲಿ ನಾವು ಗೊಬ್ಬರ ಮಾಡ್ಕೊಳ್ಳೋದ ಫಸ್ಟ್ ಮೆಥಡ್ ಇರಬೇಕು. ನೋಡಿ ಇಲ್ಲಿ ಜೋಡಿ ತೊಟ್ಟಿ, ಎರೆಹುಳ ತೊಟ್ಟಿ, ಇಷ್ಟೊಂದೆಲ್ಲ ರಾ ಮೆಟೀರಿಯಲ್ಸ್ ಬಿದ್ದಿದೆ ಇವ್ರದ್ದು ನಟರಾಜನದು. ಬೇಕಾದಷ್ಟು ರಾಡಿ ಸಿಗುತ್ತೆ, ಅದು ಹಾಕ್ಲಿದ್ದಾವೆ ಅಲ್ವಾ. ಒಂದು ಎಲ್ಲಾರ ನೋಡಿದ್ರೆ ಎರೆಹುಳ ತೊಟ್ಟಿದೆಯಾ? ಇಲ್ಲ. ಮ್ಯಾನುವಲ್ ತೊಟ್ಟಿನೂ ಇಲ್ಲ. ಇದು ನಮಗೆ ಎರೆಹುಳದ ಇವರು ನಮ್ಮ ತಿಮ್ಮಯ್ಯರು ಹೇಳಿದರು, ಎರೆಹುಳದ ನಾವು ಅಳವಡಿಸ್ಕೋಬೇಕು ಅಂತ. ಫಸ್ಟ್ ಎರೆಹುಳನ ಅಳವಡಿಸ್ಕೊಳಕ್ಕೆ ನಮ್ಮ ಇರೋಂಥ ಮೆಟೀರಿಯಲ್ಸನ್ನು ನಾವು ಫಸ್ಟು ನಾವು ಟೆಕ್ನಿಕಾಲಜಿ ಇವತ್ತಿನ ಅದು ನಮ್ಮ ಇದರಲ್ಲಿ ಟೆಕ್ನಾಲಜಿನ ಅಳವಡಿಸ್ಕೋಬೇಕು. ಎಷ್ಟು ಚೀಲ ಗೊಬ್ಬರ ನಮಗೆ ಒಂದು 300 ಚೀಲ ಗೊಬ್ಬರ ಸಿಕ್ಕಿರೆ ಕುರಿಯಾಗ ಎಷ್ಟು ರೂಪಾಯಿ ಲೋಡು? 150 ರೂಪಾಯಿ ಚೀಲ. ನಾವು ಒಂದು ಚೀಲನ ಅವ್ನು ಇಳಿಸಿದ ತಕ್ಷಣ ಕ್ಯಾಶ್ ಕೊಡಬೇಕು, ಬಿಟ್ಟೋಗಲ್ಲ. ಬಿಟ್ಟೋಗ್ತಾನ? ಯಾವ ಅಂದ್ರೆ ಯಾವ ಒಂದು ಬೇಸಿಕ್ ಮೇಲೆ ಇಳಿಸ್ಕೊಂತೀರಿ ನೀವು ಗೊಬ್ಬರನ? ಅಲ್ವಾ. ಆದ್ರೆ ಇದು ಪ್ರದೀಪಣ್ಣ ಇದ್ರದ್ದೊಂದು ಮಾತ್ರ ಬಹುಶಃ ತಿಳ್ಕೊಳ್ಳಿ, ಬಾರಿ ಬೋಸ್ಟ್ ಡೇಂಜರ್. ನಾನು ಅಲ್ಲಿಗೆ ರಿಯಲಿ ಭೇಟಿ ಕೊಟ್ಟಿದ್ದೀವಿ. ಧರ್ಮಪುರದಲ್ಲಿ ಆಂಧ್ರ ಬಾರ್ಡಲ್ಲಿ ಅವನದು 500 ಎಕರೆ ಜಮೀನಿದೆ ಒಬ್ಬಂದು. ಆ 500 ಎಕರೆ ಜಮೀನಲ್ಲಿ ಏನು ಮಾಡಿದ್ದಾನೆ ದಿನೇಶಣ್ಣರೇ, ಎರೆಹುಳದ ಬ್ಯಾಗನ್ನ ಅಲ್ಲಿಂದ ಲೋಡ್ ಆಗ್ತಿದೆ. ನಾವು ಅದ್ರೊಳಗೆ ಹೋಗೋಕ್ಕೆ ಯಾರನ್ನೂ ಬಿಡಲ್ಲ ರೀ. ಒಳಗೆ ಹೋದ್ರೂ ಹೊರಗೆ ಬರೋದು ಕಷ್ಟ ಅವನು, ನಿಜವಲ್ವಣ. ನಾವು ಅಲ್ಲಿ ಧರ್ಮಪುರದಲ್ಲಿ ಒಬ್ರದ್ದು ಏನಾಯಿತು, ಒಂದು 150 ಎಕರೆನ ಅರಣ್ಯ ಕೃಷಿ ಮಾಡಿದ್ದಾರೆ ನಮ್ಮ ಫ್ರೆಂಡು. ಅದನ್ನು ನೋಡಿದ್ವಲ್ಲ, ಮತ್ತು ಇಲ್ಲೊಂದು ಸ್ವಲ್ಪ ಇದಿದೆ ಫ್ಯಾಕ್ಟ್ರಿ ಇದೆ ಅಣ್ಣ, ಕೈ ಮುಗಿತೀನಿ ಹೋಗ್ಬೇಡ್ರಿ, ಸದ್ಯಕ್ಕೆ ಬಂದಿರಲ್ಲ ಊರು ತಲುಪ್ರಿಂದ ಅವನು. ನಾವೇನು ಮಾಡೋದೀಗ? ನಾನು ಈಗ ಒಂದು ಲಾರಿ ಆಗ ಲಾರಿ ಒಳಗೆ ಏನು ಮಾಡಿದ್ವು, ನಮ್ಮ ಕಾರ್ ಒಳಗೆಲ್ಲ ಪ್ಯಾಂಟು ಎಲ್ಲ ಬಿಚ್ಚಿದ್ದು, ಪಂಜೆ ಹಾಕ್ಕೊಂಡು ಟವಲ್ ಸುತ್ಕೊಂಡು ಲಾರಿ ಒಳಗೆ ಹತ್ಕೊಂಡು ಅಮಲ್ರಂಗೆ ಹೊಲ್ಟಿವಿ ನಾವು. ಪ್ರದೀಪಣ್ಣ ಅದು ಹೆಂಗಿತ್ತು ಗೊತ್ತಲ್ಲಿ, ಭಯಾನಕ ಫಿಲಮ್ನ ಆದಂಗೆ ಆಯಿತು. ಒಳಗೆ ಎಂಟ್ರಿ ಕೊಟ್ಟಿವು, ಆಗ ಬ್ಯಾಡ್ಜನ್ನು ಅದು ಲಾರಿ ನಾವು ನಂಬರ್ ಮಾಡ್ಕೊಳ್ತಾನೆ. ಚೀಲನ ಲೋಡ್ ಮಾಡೋಕ್ಕೆ ಅಲ್ಲಿ ಬರೀ ಕೇವಲ 60 ರೂಪಾಯಿ ಅಷ್ಟೇ. ಎಷ್ಟು ಹೇಳಿ? ಕೇವಲ 60 ರೂಪಾಯಿ ಬಿಲ್ಲು. ನಾನು ಬಿಲ್ ನೋಡಿದೆ. ಒಳಗೆ ಹೋದಾಗ ಏನು ಮಾಡ್ತೀನಿ ಗೊತ್ತಾ, ಟೋಟಲಿ ಇಷ್ಟಿಷ್ಟು ಬೆಡ್ ಆಗಿರುತ್ತೆ ನಟರಾಜಣ್ಣರೇ. ಮಣ್ಣು ಏನು ಸಿಗುತ್ತೆ ಅದು ಸಲ್ಟ ಎಲ್ಲದು. ಅದೇನು ಮಾಡ್ತಾನೆ, ಮತ್ತೆ JCB ಅದನ್ನ ಚಾಕಿ ಹೊಡಿತಾನೆ. ಚಾಕಿ ಹೊಡೆದು ಮಿಷಿನಿಗೆ ಹಾಕ್ತಾನೆ. ಇಲ್ಲಿ ಮಿಷಿನ್ನೇ ಬಂತು ಅಂದರೆ ಒಂದು ನಮ್ಮದು ಗೇಟ್ ಇದೆಯಲ್ಲ ಅಷ್ಟು ದೂರದಲ್ಲಿ ಗುಳಿಗೆಯಾಗಿ ಬರುತ್ತೆ. ಅಲ್ಲಿ ಒಂದು ಸ್ಪ್ರೇ ಕೊಡ್ತಾನೆ. ಈಗ ನಮ್ಮ ಈ ಕುರೆ ಸ್ಮೆಲ್ಲು ಆ ಸ್ಪ್ರೇಗಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ ಬೆಲ್ಟ್ ಮೇಲೆ. ಆ ಸ್ಪ್ರೇಗೆ ಅಲ್ಲಿ ಬಂದಾಗ ಅದಕ್ಕೆ ಹಾಡಾಗುತ್ತೆ, ಅದು ಹೋಗಿ ಆ ಗ್ರ್ಯಾನಲ್ ಆಗುತ್ತೆ. ಗ್ರ್ಯಾನಲ್ ಆಗಿ ಬೀಳ್ತದ್ದಂಕಲ್ಲ ಬ್ಯಾಗ್ ಆಗುತ್ತೆ. ಎಷ್ಟು ರೂಪಾಯಿ ಹೇಳಿ ಬ್ಯಾಗು? 60 ರೂಪಾಯಿ ಬ್ಯಾಗನ್ನು ನಾವಲ್ಲಿ ನಮ್ಮ ದುಡ್ಡನ್ನು ಏನು ಮಾಡಿದ್ವು, ಲಾರಿಯನ್ಗೆ ಕಮಿಷನ್ ನನಗೆ ಎಲ್ಲರೂ ನಾವು ಒಬ್ಬ ರೈತ 3 ಜನನ ಬೆಳೆಸ್ಬೇಕಾ ಪ್ರದೀಪಣ್ಣರೇ? 3 ಜನ ಬೆಳೆಸ್ಬೇಕು ನಾವು, ಒಬ್ಬ ರೈತ. ನಾನೇ ನಿಕ್ಕರಿಲ್ದಂಗೆ ಆಗಿರ್ತೀವಿ, ಮಳೆ ಹೋಗಿರುತ್ತೆ, ನೀರಿಲ್ಲ, ಬೋರಲ್ಲಿ ಕಾಡ್ತಿರ್ತವೆ. ಇಂಥ ಅಪ್ಳೆನ ಈ ಬೇಸಿಗೆಲ್ಲ ಅಪ್ಲೈ ಮಾಡೋ ಅಂಥ ನೆಸಿಟಿ ಇಲ್ಲ ಅದು ಕುರಿ ಗೊಬ್ಬರನ.
ಅದು ತಗೊಂಬಂದು ನಾವು ಗುಣ್ಸೊತ್ತು ಮಾಡಿ ಹಾಕ್ತೀವಲ್ಲ, ಗುಣ್ಸೊತ್ತು ಮಾಡಿ ಹಾಕ್ದಾಗ ಏನು ಮಾಡುತ್ತೆ ಗೊತ್ತಾ, ಉಗುರನ್ನ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಚ್ಕೊಳ್ಳಿ ನೋಡೋಣ. ಮತ್ತು ಅದೇ ನೀವು ಕೆಲಸ ಮಾಡಿರ್ತೀರಿ, ನಿಮ್ಮ ಒಂದು ಫಸಲು ಡ್ರಾಪ್ ಆಗುತ್ತೆ. ಮೆಥಡ್ ಇಲ್ದಲೇ ತಗೊಂಡು ಹಾಕೋದು ದೊಡ್ಡದಲ್ಲ. ಫಸ್ಟ್ ನಾವು ಅದನ್ನು ಇಳಿಸ್ಕೋಬೇಕೋ ಬೇಡವೋ. ನಾವೇನು ಮಾಡ್ತೀವಿ ಗೊತ್ತಾ ನಟಜನರೇ, ಒಂದು ನಾವು ಏನು ಮಾಡ್ತೀವಿ, 1 kg ಆ ಚೀಲದೊಳಗೆ ಗೊಬ್ಬರ ತಗೊಳ್ಳಿ, 1 kg ನಮ್ಮ ರೊಪ್ಪದಲ್ಲಿ ಗೊಬ್ಬರ ತಗೊಂಬನ್ನಿ, ಎರಡನ್ನೂ ನೆನೆ ಹಾಕ್ರಿ ಒಂದು ಟಬ್ ತಾಳಿ, ಎರಡನ್ನೂ ನೀರ ಸುರಿರಿ. ಯಾವ್ದು ಕರಗುತ್ತೆ? ಸಾಧ್ಯನೇ ಇಲ್ಲ. ನೀವು ರೊಪ್ಪದ್ದು ನೀವು 6 ತಿಂಗಳಿಟ್ರು ಗೋಳಿಗೆ ಮಿಶ್ಕಾಡಲ್ಲ, ಅದು ನಿಜವಾದ ಗೊಬ್ಬರ. ಇದು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಏನೇನಿರಲ್ಲ ಅಳಿಸಿ ಇದಾಗುತ್ತೆ. ಫಸ್ಟು ನೀವು ಚೆಕ್ ಮಾಡೋದಾದ್ರೆ ಅವನ ಹತ್ರ ಫಸ್ಟ್ ಇಂಪಾರ್ಟೆಂಟ್ ಇದು ಮಾಡಿರಿ, ಎಲ್ಲರೂ ಸೇರ್ಕೊಂಡು ಇಳಿಸ್ಕೊಳ್ಳೋದು ದೊಡ್ಡದಲ್ಲ. ಆಮೇಲೆ ಇನ್ನೊಂದು ನಿಜವಾದ ಗೊಬ್ಬರ ಪೆಸ್ಕೆ ಇದ್ದರೆ ಅದರಲ್ಲೇ ಜಾಲೆ ಬೀಜ ಎಲ್ಲ ಇರಬೇಕು, ಇದ್ರೊಳಗಿರಲ್ಲ. ಇದೊಂದು ದಯಮಾಡಿ ಕೈ ಮುಗಿದು ಕೇಳ್ತೀನಿ, ನೀವು ಇಳಿಸ್ಕೊಳ್ಳೋದು ಹಾಕಿರಿ, ತೊಂದರೆ ಇಲ್ಲ. ಒಂದು 5-10 ಜನ ಕೂಡ್ಕೊಂಡು ಮೀಟಿಂಗ್ ಮಾಡಿ ಸ್ವಲ್ಪ ಅದನ್ನು ಅಳವಡಿಸ್ಕೊಳ್ಳಿ. ಅವನಿಗೆ ಮಾರ್ಗ ಮಾಡಿಕೊಡ್ಬೇಡಿ. ನಿಮ್ಮ ದುಡ್ಡು ರೀ, ಒಡವೆ ಇಟ್ಟಿರ್ತಾರೆ, ಸಾಲ ಸೋಲ ಮಾಡಿ ಇಳಿಸ್ಕೊಂಡಿರ್ತಾರೆ, ಅದು ಯಾವ್ದಕ್ಕೆ ಬೇಕು ಒಟ್ಟೂರಿ ಅಲ್ಲನ್ರಿ ಪ್ರದೀಪಣ್ಣ. ಇದು ಕರೆಕ್ಟ್ ಇಲ್ಲ ಎಸ್ಸನು ದಿನೇಶಣ್ಣ, ಇದು ಚೆಕ್ ಮಾಡಿದ್ದೀರಿ ಅಂದ್ರೆ ನಿಜವಾದ ಗೊಬ್ಬರ ಯಾವ್ದು ಕರಗಲ್ಲ. ಯಾವುದೇ ಕಾರಣಕ್ಕೂ ನೀವು ಟ್ಯಾಕ್ಟ್ರಿ ಹಚ್ಚಿದ್ರು ಕರಗಲ್ಲ. ಯಾವ್ದು ಹೇಳಿ? ರೊಪ್ಪದ ಗೊಬ್ಬರ. 1 ವಾರ ಆದಮೇಲೆ ರೊಪ್ಪದ ಗೊಬ್ಬರ ಒಣಗಿಸ್ರಿ, ನೀವು ಟ್ಯಾಕ್ಟ್ರಿ ಹಚ್ಚಿ ಮತ್ತೆ ಮಿಶ್ಕಾಡಲ್ಲ ದಿನೇಶಣ್ಣ. ಇದನ್ನು ನಾವು ಡೈಲಿ ನಮ್ಮ ಸಂಶೋಧನೆ, ನಮ್ಮದು ಇಲಾಖೆಗೆ, ನಮ್ಮ KVKಗೆ ಬರ್ರೇ ಸಂಶೋಧನೆ ನಮ್ಮದು. ಏನು ರಾಂಗ್ ಮೆಥಡ್ ಅಲ್ಲಿ ನೋಡಿಲಿ. ಒಬ್ಬೊಬ್ರು 800 ಬ್ಯಾಗು ಚೀರ್ನಳ್ಳಿ ದಿನೇಶಣ್ಣ, ಮೊನ್ನೆ ಹೋಗಿದ್ದೆ, ನಮ್ಮ ರಿಲೇಷನ್ನು 800 ಬ್ಯಾಗು 500 ಬ್ಯಾಗ್ ಇಳಿಸ್ಕೊಂಡ್ರು. ಏನು ಅವ್ರಿಗೆ ಹೇಳಬೇಕೋ ಬೇಡ, ಹೇಳಿರೆ ನನ್ನ ಮತ್ತೆ ಇನ್ನೊಂದ್ಸರಿ ಮನೆ ಬಿಡಿಸ್ಕೊಳಲ್ಲ ಅಲ್ಲ, ಹೌದಲ್ರಿ? ಇಳಿಸ್ಕೋಬೇಡ ಅಂದ್ರೆ ಅವ್ರು ಇಳಿಸ್ಕೊಂಬಿಟ್ಟಿದ್ದಾರೆ. ನಮ್ಮ ಆಲಮರು ಅದೇ ಲಾಯರ್ ಅವರು 800 ಬ್ಯಾಗ್ ಇಳಿಸ್ಕೊಂಡ್ರು. ದುಡ್ಡು ಎಷ್ಟಾಯ್ತು ರೀ? 160 ರೂಪಾಯಿ ಬ್ಯಾಗು ಅಲ್ಲ ರೀ. ಹೆಂಗೆ ಕ್ಯಾಶ್ ಕೊಟ್ಟರು ಗೊತ್ತೇ? ನಿಜವಾಗ್ಲೂ ನಾನು ಅಂದ್ಕೊಂಡೆ ಇದೆಲ್ಲ ಅಗ್ಲೊತ್ತಾಕ ಒಂದು ಟೋಪಿ ಮೋಸ ಯಾರಿಗೆ ಬೀಳ್ತಾ ಇದ್ದೀವಿ. ದಯಮಾಡಿ ಫಸ್ಟ್ ಚೆಕ್ ಮಾಡಿ, ಫಸ್ಟು ವಾಸ್ತು ಕೃಷಿ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತ ನೀವೇನೋ ಹಾಕ್ಬೇಡಿ. ನಿಮ್ಮ ಮೆಥಡ್ಡು ನಿಮ್ಮ ಕೈಯಾಗಿರುತ್ತೆ, ಫಸ್ಟ್ ಇದು ಅಳವಡಿಸ್ಕೊಳ್ಳಿದು. ಯಾರು ಮಾಡಿದ್ದೀರಾ ವಾಸ್ತು ಕೃಷಿನ? ಮಾಡಿಲ್ಲಲ್ಲ, ಗೊತ್ತಿಲ್ಲ. ಅದು ವಾಸ್ತು ಕೃಷಿ ಅಂದರೆ ಗೊತ್ತಿಲ್ಲ. 39 ವರ್ಷ ₹1.80 ರೇಟ್ ಇದ್ದ ಸ್ಟಾರ್ಟ್ ಮಾಡಿದೆ ನಾನು. ಎಷ್ಟು ಹೇಳಿ? ₹1.80 ಸ್ಟಾರ್ಟ್ ಮಾಡಿದ್ದು. ಅವಾಗ ನನಗೆ 7ನೇ ಕ್ಲಾಸಲ್ಲಿ ನಾನು ಓದ್ತಾ ಇದ್ದೆ. ಅವಾಗ ನಾಟಿ ಹಾಕ್ಳಲ್ಲಿ ಸ್ಟಾರ್ಟ್ ಮಾಡಿದೆನು. ಹಾಲು ಹಾಕಬೇಕು ಅಂದರೆ ಮನೆಗಳಲ್ಲಿ ಎದ್ರರು, ದೇವ್ರನ್ನ ದಿಂಡ್ರು ಅದೇನೋ ಬಳಸಬಾರ್ದಂತೆ, ಮಾರಬಾರ್ದಂತೆ. ಅದು ಇದು ಸ್ಟಾರ್ಟ್ ಆಗ್ಬಿಡ್ತು. ಅದು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವಾಗ ಇವ್ರಿಗೆ ತಿಳಿಸೋಂಥ ಪದ್ಧತಿ ಏನು ಮಾಡಬೇಕು, ದೇವ್ರಿಗೂ ಇರಲಿ. ದೇವ್ರನ್ನ ನಾವು ಇವತ್ತು ಹಂಗೆಲ್ಲ ಬೇಡ. ದೇವ್ರಿಗೆ ಹೆಂಗೆ ಮಾಡಬೇಕು, ಒಂದು ಹಾಲನ್ನು ಆಕಳನ್ನ ಕರಿಬೇಕಾರೆ 1 ಲೋಟನ ಎಲ್ಲದು ಕರೆದು ಬಿಡಪ್ಪ ಅವು ದೇವ್ರಿಗೆ. ಅದು ಅಲ್ಲ ರೀ, ನಾವು ಇಷ್ಟೊಂದಲ್ಲ ಏನೋ ಒಂದು ಪರ್ಯಾವ ಮಾಡಿರ್ತೀವಿ, ಅಡುಗೆ ಮಾಡಿರ್ತೀವಿ, ಪ್ರಸಾದ ಅಂತ ಒಂದು ಬಾಳೆದೆಲೆಗೆ ಹಾಕಿಡಲ್ವಾ, ಎಲ್ಲದೂ ಊಟ ಮಾಡಲ್ಲ. ಈ ಪದ್ಧತಿ ಸ್ಟಾರ್ಟ್ ಮಾಡಿ ಅವಾಗ ಕಲಿಸ್ತೇನು. ಅವಾಗ ಒಂದು ಹೆಚ್ಚು ಕಮ್ಮಿ 10-12 ಕಿಲೋಮೀಟ್ರು ಸೈಕಲಲ್ಲಿ ಹಾಲು ಹಾಕಿ ವಸ್ತ್ರಗಾರ ರೋಡ್ ಅಂತಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದನು. 8 ವರ್ಷ ಹಾಲು ಹಾಕ್ತೀವಿ. ರಂಗಾಪುರಕ್ಕೆ 5 ವರ್ಷ ಆಯ್ತು ಅಣ್ಣ, ಅಲ್ಲಿಗೆ ಗೊತ್ತು, ಅವರೇ ನಮ್ಮ ರಿಲೇಷನ್, ಅವ್ರ ನೆಂಟ್ರಲ್ಲ ಅವರು. ಅವಾಗ ಈ ಥರ ಸ್ಟಾರ್ಟ್ ಮಾಡಿದಾಗ ಹೋದಾಗ ಅಲ್ಲಿಗೆ ಒಂದು ಅನುಭವ ಬಂತು. ಮತ್ತೆ ನಾವು ಡೈರಿ ಮಾಡಿದ್ವಿ. ಈಗ ನೋಡಿ, ಒಂದು ಹೆಣ್ಮಗು 2 ಲೀಟ್ರ್ ಹಾಲು ಹಾಕಿರೆ ಒಂದು ಜೀವನ ರೂಪಿಸ್ಕೋಬೋದು ಮನೆಯಲ್ಲಿ. ಡೈರಿ ಮಾಡಿಕೊಟ್ಟು 40 ಡೈರಿ ತಗೊಂಬಂದೆ, KMF ಡೈರಿಗಳು ಅಲ್ಲದಲ್ಲೇ ಪಾಯಿಂಟ್ ಮಾಡಿಕೊಟ್ಟೆ, ಎಲ್ಲದೂ ಮಾಡಿದ್ವಿ. ನಾವು ಅಕ್ಷಯಕಲ್ಪ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ವಿ. ಆದರೂ ಅದು ಯಾಕೋ ಒಂದು ಎರಡು ಸರ್ವೆನೂ ಮಾಡಿಸಿದ್ವು, ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ, ಆದ್ರೆ ಆಗಲಿಲ್ಲ. ಅದು ಭಾಳ ಇಷ್ಟ ನನಗೆ. ಯಾವ್ದು ಹೇಳಿ? ಇವ್ರ ಮೆಥಡು ಭಾಳ ಇಷ್ಟ ನನಗೆ. ಯಾಕೆಂದರೆ ಖರ್ಚಿಲ್ಲ, ಅವು ಎಷ್ಟು ಹಾಕ್ಲಾದ್ರೂ ಒಬ್ಬರು ಮೇಂಟೈನ್ ಮಾಡ್ಬೋದು, ಇಬ್ಬರು ಮೇಂಟೈನ್ ಮಾಡ್ಬೋದು. ಅದನ್ನು ಈಗ ನೆಕ್ಸ್ಟು ನಮಗೆ ಒಂದು 20 ಆಕಳಿದೆ, ಅವ್ರಿಗೆ ಹೇಳಿದ್ದೀನಿ ಈ ಮೆಥಡನ್ನು, ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡನು ಆಕಳನ್ನ ಮಾಡಿದ್ದು ಇವತ್ತಿಗೂ ಬಿಟ್ಟಿಲ್ಲ. ಒಂದು ಆಕಳು ನಮ್ಮ ಅಪ್ಪಾಜಿ 100 ರೂಪಾಯಿ ಕೊಟ್ಟು ತಂದಿದ್ರು. 1953 ಹಸುನ ಒಂದೇ ಹಸಿನಾಗೆ ಒಂದೇ ಆಕಳಾಗೆ ನಾವು ಎಂದೂ ಕೊಂಡಿಲ್ಲ. ಯಾವ್ದು ಹೇಳಿ? ಯಾರಿಗಾರು ಇವ್ರಿಗೆ ಹಸಿಲ್ವಾ,
ಹೋಗ್ರಿ ನಮಗೆ ನಮ್ದೊಂದು ದಸ ಕೊಡ್ತೀವಿ ದುಡ್ಕೊಳ್ಳಿ. ಅವ್ರು ಯಾವಾಗಲೂ ದುಡ್ಡು ಕೊಟ್ಟು ಇಸ್ಕೊಳ್ಳೋದು. ಈ ಪದ್ಧತಿ ಮಾಡಿ ಟೋಟಲಿಯ ಒಂದು ದಸನೂ ಬಿಟ್ಟಿಲ್ಲ. ಫೋಟೋ, ಹೆಸರು, ಅದು ಎಲ್ಲಿ ಕೊಟ್ಟು ಎಲ್ಲ ಮಾಡಿದ್ವಿ ಅಂತೆಲ್ಲ ಬರ್ದೀವಿ. 10-12 ಫೈಲು ಮುಗಿದಿದೆ ನಂದು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಮತ್ತು ಈಗ ಜೇನಿಗೆ ಬಂದೆ. ಜೇನು ಕಲಿಬೇಕಲ್ಲ, ಆವಾಗ ಜೇನು ಕಲಿಬೇಕು ಅಂತ ಕೇರಳಕ್ಕೆ ಹೋದೆ. ಕೇರಳದಿಂದ ಬಂದು ಅದಕ್ಕೊಂದು ವೇದಿಕೆಯ ಸ್ಟಾರ್ಟ್ ಮಾಡಬೇಕು. ಆ ಜೇನು ಅಂದರೆ ಏನು ಅಂತ ಕಲಿಸ್ಬೇಕು, ಜೇನಿನ ಮಹತ್ವ ಅನ್ನೋದೇನು ಕಲಿಸ್ಬೇಕು ಅಂತ ಮಸ್ಟ್ ಸ್ಟಾರ್ಟ್ ಮಾಡಿದೆ. ಇವತ್ತು 23 ವರ್ಷ ಜೇನು ಸ್ಟಾರ್ಟ್ ಮಾಡಿ. ನಾನು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಭವ್ಯ ಮಧುವನ್ ಅಂತೇಳಿ ಬ್ರ್ಯಾಂಡೆಡ್ ಇದೆ. ಫಾರಿನ್ನಿಗೆ ಬೇಕಾದ್ರೆ ಎಲ್ಲ ಕಡೆಗೂ ಹನಿ ಕಳಿಸ್ತಾ ಇದ್ದೀನಿ ಅಲ್ವಾ. ಅದು ಸಾವಯವದಲ್ಲಿ. ನಾವು ಊರಲ್ಲಿದ್ದೀವಿ, ಮಾರ್ಕೆಟ್ ಆಗ್ತಿದೆ, ಏನಾದ್ರು ಹೊತ್ಕೊಂಡು ಹೋಗಿದ್ದೀವಿ ಮಾರ್ಕೆಟೆಲ್ಲ ಬಿಟ್ಟು ಹೋಗಿ. ಅದು ಎಲ್ಲದು ಇದನ್ನು ಫಸ್ಟ್ ಕಲಿಯೋಣ. ಒಂದು ಜಮೀನೊಳಗೆ ಏನಿರಬೇಕು, ಎಲ್ಲದೂ ಇರಬೇಕು. ಟೋಟಲ್ ಎರೆಹುಳದ ಘಟಕ ಇರಬೇಕು. ಮ್ಯಾನುವಲಲ್ಲಿ ನಟೋಜನರೇ ನೆಕ್ಸ್ಟ್ ಇನ್ನು 3 ತಿಂಗಳೊಳಗೆ ಬರ್ತೀನಿ. ಮ್ಯಾನುವಲಲ್ಲಿ ಮಾಡ್ಕೋಬೇಕು, ಟೆಕ್ನಾಲಜಿ ಮಾಡ್ಕೋಬೇಕು, ಮಾಡಿರ್ಬೇಕು ನೀವು. ನಿಮಗೆ ವಾರ್ ಮಾಡೋದು ಅಷ್ಟೇ ನಂದು. ಅವರು ಇವರೇನೋ ಹಸು ಮಾಡಿದ್ರು, ಇದು ಯಾವುದಕ್ಕೆ ಫಂಕ್ಷನ್ ಇಟ್ಟಿದ್ರು ಅಂತ ಹೇಳೋದಲ್ಲ. ಫಸ್ಟ್ ನಾನು ಎಲ್ಲೆಲ್ಲಿ ಜಾಗ ತೋರಿಸಿ ಹೋಗ್ತೀನಿ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಲ್ವಾ. ಯಾಕೆಂದರೆ ನಿಮಗೆ ಅದು ಬೇಕು, ಮಾದರಿ ರೈತ ಆಗಬೇಕು. ನೆಕ್ಸ್ಟು ನಿಮಗೆ ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ಅವಾರ್ಡನ್ನು ಚನ್ನಗಿರಿ ತಾಲೂಕಿಂದ ನಿಮಗೆ ನೆಕ್ಸ್ಟ್ ತಿಂಗಳಂತೂ ಆಯ್ಕೆ ಅಂತೂ ಇದೆ. ಮಾಡ್ಬೋದಲ್ಲ. ಈ ಒಂದು ಅಳವಡಿಸ್ಕೊಳಕ್ಕೆ ಏನಾಯ್ತೆ ಅಲ್ವಾ. ಜೇನು ಸ್ಟಾರ್ಟ್ ಮಾಡಿ ಜೇನನ್ನು ಬೇಕಾದಷ್ಟು ಕಡೆ ಎಲ್ಲ ಕಡೆನೂ ಇಡ್ತಾ ಬಂದು ಜೇನು ಹಬ್ಬನ ಯಾವಾಗ ಗೊತ್ತಲ್ಲ, ಯಾವ ತಿಂಗಳು ಜೇನು ಹಬ್ಬ? ವರ್ಷದಲ್ಲಿ ಒಂದು ದಿನ ಜೇನು ಹಬ್ಬ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ವಿಶ್ವ ದಿನಾಚರಣೆ ಅಂತ ಎಂದು ಮಾಡ್ತಾರೆ. ಅಲ್ಲ ಸರ್, ಯಾವ ತಿಂಗಳು ಯಾವ ಡೇಟು ಸರ್? ಒಂದು ವಿಚಾರನ ತಿಳ್ಕೋಬೇಕು ಸರ್. ಮೇ 20ನೇ ತಾರೀಕು ವಿಶ್ವ ದಿನಾಚರಣೆ ಅಂತ ಇಡೀ ರಾಜ್ಯದಲ್ಲಿ ಆಫೀಸ್ಗಳಲ್ಲೆಲ್ಲ ಆಚರಣೆ ಮಾಡ್ತೀವಿ. ಅದು ಇಲ್ಲಿ ನಾವು ಬೆಳಿಗ್ಗೆ ಆಫೀಸಲ್ಲಿ ಜೋರ ಮಾಡಿ ಬಂದಿರ್ತೀವಿ ನಮ್ಮೂರಲ್ಲಿ. ಅದೇ ಪಾಂಡಮಟ್ಟಿ ವರ್ಷ 50 ಜನಕ್ಕೆ ಸನ್ಮಾನ ಮಾಡಿ ಊಟಕ್ಕೆ ಮಾಡಿಸ್ತೀನಿ ಇಲ್ಲಿ ಪಾಂಡಮಟ್ಟಿಗೆ. ಎಷ್ಟು ದಿನ ಹೇಳಿ? ಅದು ಯಾಕೆ ಮಾಡಬೇಕು ಅಂದರೆ ನಮಗೆ ನಮ್ಮ ಕೆಲಸ ಮಾಡೋದನ್ನು ಒಂದು ಕೀಟಕ್ಕೆ ಹಬ್ಬ ಮಾಡೋದು ಗೊತ್ತಿರ್ಬೇಕಲ್ಲ. ಅದು ಕೃಷ್ಣ ಬೈರೇಗೌಡರು 18 ಯಾವ್ದ್ರಾಗ ಹೇಳಿ 18ರಲ್ಲಿ ಕೃಷ್ಣ ಬೈರೇಗೌಡರು ಏನಾಯಿದ್ರು, ನಮ್ಮ ಕೃಷಿಯ ಸಚಿವರಾದಾಗ ಅದೇ ದಾವಣಗೆರೆಗೆ ಹೋಗಿ ಮಲ್ಲಿಕಣ್ಣನ ಐಬಿ ಒಳಗೆ ಅವ್ರನ್ನ ಬಿಡ್ದಂಗೆ ವಿಶ್ವ ದಿನಾಚರಣೆ ಮಾಡಲೇಬೇಕು ಅಂತ ಚಾಲೆಂಜ್ ಮಾಡಿ ಅವ್ರ ಹತ್ರ ಘೋಷಣೆ ಮಾಡಿಸಿದ್ವಿ.